ಪ್ರೈಸ್ ದ ಲಾರ್ಡ್. ರಾಜಾದಿರಾಜನ ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಏರ್ಪಡಿಸಿಕೊಟ್ಟಂಥ ಈ ಒಂದು ನೂತನ ತಿಂಗಳ ಒಂದು ನೂತನವಾದಂಥ ದಿನಕ್ಕಾಗಿ, ನೂತನ ತಿಂಗಳ ನೂತನ ಮೊದಲನೇ ದಿನಕ್ಕಾಗಿ, ಅದು ವಿಶೇಷವಾಗಿ ಪರಿಶುದ್ಧವಾದ ಪುನರುತ್ಥಾನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ದೇವರು ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾದು ಕಾಪಾಡಿ ಬಲಪಡಿಸಿ ಈ ನೂತನ ತಿಂಗಳ ಮೊದಲನೇ ಪರಿಶುದ್ಧ ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಸಜೀವವಾಗಿ ಇರಿಸಿದ್ದಾರೆ ಪ್ರಿಯರೇ. ಆಮೇನ್, ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರೆದಾತನಾಗಿ ತನ್ನ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ನಮ್ಮನ್ನು ಏರ್ಪಡಿಸಿಕೊಂಡಿರುವಾಗ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 122ನೇ ಕೀರ್ತನೆ 1ನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೇನ್, ದೇವರಿಗೆ ಸ್ತೋತ್ರ. ಈ ಒಂದು ನೂತನ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾರೆ. ಯಾವಾಗಲೂ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ನಾವು ಆತನ ಸನ್ನಿಧಾನದಲ್ಲಿ ಜೀವಿಸುವಂಥವ್ರಾಗಬೇಕು, ಆತನ ಸನ್ನಿಧಿನ ಅನುಭವಿಸುವಂಥವ್ರಾಗಬೇಕು. ಪ್ರಿಯರೇ, ದಾವೀದನ ಭಕ್ತನು ಹೇಳ್ತಾ ಇದ್ದಾನೆ, ಯಾರಾದರೂ ನನ್ನನ್ನು ಯೆಹೋವನ ಮಂದಿರಕ್ಕೆ ಬಾ ಅಂತ ಕರೆದ್ರೆ ನನಗೆಲ್ಲದ ಸಂತೋಷ ಉಂಟಾಗುತ್ತೆ ಎಂಬುದಾಗಿ. ಆಮೇನ್. ಹಾಗಿದ್ರೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಆತನ ಸನ್ನಿಧಾನಕ್ಕೆ ಬಾ ಅಂತ ಕರೆದಾಗ ನಾವು ಸಂತೋಷ ಉಳ್ಳವರಾಗಿದ್ದೇವಾ? ಸಂತೋಷದಿಂದ ಉತ್ಸಾಹದಿಂದ ನಾವು ದೇವರ ಸನ್ನಿಧಾನಕ್ಕೆ ಹೋಗಬೇಕು ಎಂಬ ಆಸಕ್ತಿ ಉಳ್ಳವರಾಗಿ ತ್ವರಪಡುತ್ತಾ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವಾ? ತ್ವರೆ ಪಡ್ತಾ ಇದ್ದೇವಾ? ಅನೇಕರ ಕುಟುಂಬಗಳಲ್ಲಿ ಸಭೆಗೆ ಬಾ ಅಂದರೆ ಅನೇಕರು ಕೋಪ ಮಾಡಿಕೊಳ್ತಾರೆ, ಅನೇಕರು ಆಸಕ್ತಿಯನ್ನೇ ತೋರಿಸೋದಿಲ್ಲ, ತಮಗೆ ಇಷ್ಟ ಸಂಬಂಧವಾಗಿ ಬರ್ತೀನಿ ಅನ್ನುವಂಥ ಮಾತು ಮಾತ್ರ ಹೇಳ್ತಾರೆ, ಆದರೆ ಹೋಗಲಿಕ್ಕೆ ಹೋಗೋದೇ ಇಲ್ಲ ಸಭೆಗೆ. ಆದರೆ ಇತರ ಫಂಕ್ಷನ್ಸ್ಗಳಿಗೆ, ಮದುವೆಗೆ ಬಾ, ಆ ಫಂಕ್ಷನ್ ಇದೆ ಬಾ, ಪಾರ್ಟಿಗೆ ಬಾ, ಇನ್ನೊಂದು ಕಡೆಗೆ ಹೋಗೋಣ ಬಾ, ಮತ್ತೊಂದು ಕಡೆ ಅಂತ ಕರೆದಾಗ ಎಷ್ಟೋ ಆಸಕ್ತಿ ಉಳ್ಳವರಾಗಿ ಸಿದ್ಧತೆ ಉಳ್ಳವರಾಗಿ ರೆಡಿಯಾಗಿ ಹೋಗ್ತಾರೆ. ನಿಮ್ಮ ಕುಟುಂಬಗಳಲ್ಲಿ ಅದೇ ರೀತಿ ಆಗಿದೀವ? ಗಂಡ ಹೆಂಡತಿಯನ್ನು ಇವತ್ತು ಚರ್ಚ್ಕೊಂಡು ಬಾ ಅಂದರೆ ಏನೋ ಒಂದು ತರಾಟೆ, ಏನೋ ಒಂದು ರೀತಿಯ ಒಂದು ಮನಸತ್ವದಲ್ಲಿ ಮಾತನಾಡ್ತಾರೆ. ಅದೇ ಹೆಂಡತಿ ಗಂಡನನ್ನು ಕರೆದ್ರೆ ಈ ವಾರ ಅಲ್ಲ, ನೆಕ್ಸ್ಟ್ ವಾರ ಬರ್ತೇನೆ, ಇಂಥ ಮಾತುಗಳನ್ನು ನಾವು ನೋಡ್ತಾ ಇರ್ತೇವೆ. ಮಕ್ಕಳು ಆಸಕ್ತಿ ಇಲ್ಲದೆ ಅವರವರ ಇಷ್ಟ ಸಂಬಂಧವಾದ ಕೆಲಸಕ್ಕೆ ಫ್ರೆಂಡ್ ಜೊತೆ ತಿರುಗಲಿಕ್ಕೋ, ಮತ್ತು ಇನ್ನೊಂದು ಶಿಕಾರಿ ಮಾಡಲಿಕ್ಕೋ, ಮತ್ತೊಂದು ಸ್ಥಳಕ್ಕೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಪ್ರಿಯರೇ, ದಾವೀದನು ಹೇಳ್ತಾ ಇದ್ದಾನೆ, ಯಾರಾದರೂ ನನ್ನನ್ನು ದೇವರ ಮಂದಿರಕ್ಕೆ ಹೋಗೋಣ ಬಾ ಅಂದರೆ ಸಂತೋಷವಾಗುತ್ತೆ ಎಂಬುದಾಗಿ. ಆತನ ನನ್ನ ಕ್ರಿಸ್ತನ ಒಂದು ಪ್ರೀತಿಯನ್ನು ರುಚಿ ನೋಡಿದವರು ಮಾತ್ರವೇ ತ್ವರೆ ಪಡುತ್ತಾ ದೇವರ ಸನ್ನಿಧಾನಕ್ಕೆ, ಯಾವ ಸಮಯ ಆದರೂ ಪರವಾಗಿಲ್ಲ, ಯಾವ ಸ್ಥಳವಾದರೂ ಪರವಾಗಿಲ್ಲ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಆತನ ಸನ್ನಿಧಾನಕ್ಕೆ ಹೋಗಬೇಕು ಅಂದಿದ ತಕ್ಷಣ ತ್ವರೆ ಪಡುತ್ತಾ ಎಲ್ಲ ಕೆಲಸವನ್ನು ಬದಿಗಿಟ್ಟು ಹೋಗುವಂಥವ್ರು ಎಷ್ಟು ಜನ ಇದ್ದೀರಿ ಪ್ರಿಯರೇ? ಆತನ ರುಚಿಯನ್ನು ನೋಡಿದವರು ಮಾತ್ರವೇ, ಆತನ ಪ್ರೀತಿಯನ್ನು ಅನುಭವಿಸೋರು ಮಾತ್ರವೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಿಜವಾಗಿಯೂ ನೀನು ದೇವರ ಪ್ರೀತಿಯನ್ನು ರುಚಿ ನೋಡಿರೋದಾದರೆ ದೇವರಿಗೆ ದೂರವಾಗಿ ನೀನು ಜೀವಿಸೋದಿಲ್ಲ. ಎಂಥ ಸಮಯ ಆಗಿರ್ಬೋದು, ಈ ಮುಂಜಾನೆ ಮಾತ್ರವೇ ನಾನು ಸನ್ನಿಧಾನಕ್ಕೆ ಹೋಗ್ತೇನೆ, ಸಂಜೆ ಆಗಲ್ಲಪ್ಪ ನನಗೆ ಬೇರೆ ಕೆಲಸಗಳುಂಟು ಅಂತ ಹೇಳಿದ್ರೆ ಅದು ನಿಜವಾದ ದೇವರ ಮೇಲೆ ನಾವು ತೋರ್ತಿರುವಂಥ ಪ್ರೀತಿ ಅಲ್ಲ. ಯಾವ ಕ್ಷಣದಲ್ಲೇ ಆದರೂ, ಯಾವ ಸ್ಥಿತಿಯಲ್ಲೇ ಆದರೂ, ಅದು ಮಧ್ಯರಾತ್ರಿಯಲ್ಲೇ ಆದರೂ ದೇವರ ಸನ್ನಿಧಾನದಲ್ಲಿದೆ, ನಾವು ಹೋಗ್ಬೇಕಂದಿದ ತಕ್ಷಣ ನಾವು ಮಿಡ್ನೈಟಲ್ಲೂ ಕೂಡ ನಾವು ದೇವರ ಸನ್ನಿಧಾನಕ್ಕೆ ಸ್ವರಪಡುತ್ತಾ ಹೋಗುವಂಥವ್ರಾಗಬೇಕು. ಆ ಸಂತೋಷ ನಮ್ಮಲ್ಲಿರಬೇಕು. ಕೆಲವೊಬ್ರು ಗೊಣಗುಟ್ಕೊಂಡು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಮುಂಜಾನೆ ಜಗಳ ಮಾಡಿಕೊಂಡು ದೇವರ ಆಲಯಕ್ಕೆ ಹೋಗುವಂಥವ್ರು ಎಷ್ಟೋ ಕುಟುಂಬಗಳಿದೆ. ನಿಮ್ಮ ಕುಟುಂಬದ ಅದೇ ಪರಿಸ್ಥಿತಿಯಲ್ಲಿದೆಯಾ? ಎಷ್ಟು ಆಸಕ್ತಿಯನ್ನು ತೋರ್ತಾ ಇದ್ದೇವೆ ಪ್ರಿಯರೇ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ? ಇದು ದೇವರ ದಿನ, ಇದು ದೇವರು ನೇಮಿಸಿದಂಥ ದಿನ ನಮಗಾಗಿ. ಆತನ ಸನ್ನಿಧಾನದಲ್ಲಿ ನಾವು ಪೂರ್ಣ ಹೃದಯ ಉಳ್ಳವರಾಗಿ, ಪೂರ್ಣ ಮನಸ್ಸಿನಿಂದ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂಥ ಮಕ್ಕಳಾಗಿ ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೀಲಿಕ್ಕೆ, ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳೋಕ್ಕೆ, ನಮ್ಮ ಜೀವಿತವನ್ನು, ನಮ್ಮ ನಡತೆಯನ್ನು ನಾವು ಸರಿಪಡಿಸಿಕೊಂಡು ಜೀವಿಸಲಿಕ್ಕೆ ಇದೊಂದು ಪಾಠಶಾಲೆ. ಆತನ ಸನ್ನಿಧಾನಕ್ಕೆ ಹೋಗಬೇಕು. ಎಷ್ಟು ಜನ ಕುಟುಂಬದಲ್ಲಿ
ಈ ಕುಟುಂಬವಾಗಿ ಸನ್ನಿಧಾನಕ್ಕೆ ಹೋಗುವಂಥವ್ರು ಎಷ್ಟೋ ಜನರು ಕಡಿಮೆ ಪ್ರಿಯರೇ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಆ ರೀತಿ ಜೀವಿಸಿದ್ರೆ ದೇವರ ಒಂದು ಕಠಿಣವಾದಂಥ ಶಿಕ್ಷೆ ನಾವು ಹೊಂದಿಕೊಳ್ಬೇಕಾಗತ್ತೆ. ದೇವರು ಕೂಡ ತಾಳ್ಮೆಯಿಂದ ಇರೋ ನೋಡ್ತಾರೆ. ನಮ್ಮ ಇಷ್ಟ ಸಂಬಂಧವಾಗಿ, ಇದು ನಮ್ಮ ಜೀವಿತ ಅಲ್ಲ, ನಮಗೆ ಯಾವ ಅಧಿಕಾರವೂ ಇಲ್ಲ ನಾವು ಇಷ್ಟ ಸಂಬಂಧವಾಗಿ ಜೀವಿಸ್ಲಿಕ್ಕೆ. ಇದು ದೇವರು ಒದಗಿಸಿಕೊಟ್ಟಂಥ ಜೀವನ. ದೇವರು ನಮಗೆ ಒದಗಿಸಿಕೊಟ್ಟು ಆರೋಗ್ಯ ಕೊಟ್ಟು ಬಲ ಕೊಟ್ಟು ಶಕ್ತಿ ಕೊಟ್ಟು ಕೆಲಸಕ್ಕೆ ಹೋಗ್ಲಿಕ್ಕೂ ಬರ್ಲಿಕ್ಕೂ ಜ್ಞಾನ ಕೊಟ್ಟು ಅದಕ್ಕೆ ಶಕ್ತಿ ಬಲವನ್ನು ಕೊಟ್ಟು ದಿನವನ್ನ ಕಾಪಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ರೆ ಒಂದು ವಾರ ಎಲ್ಲ 6 ದಿನಗಳು ಕೆಲಸ ಮಾಡ್ತೇವೆ, ಆರೋಗ್ಯಕರವಾಗಿರ್ತೇವೆ. ಟಯರ್ಡ್ ಆದ್ರೂ, ಜ್ವರ ಬಂದ್ರೂ, ಸುಸ್ತಾದ್ರೂ, ಕಾಲು ನೋವು ಬಂದ್ರೂ, ಅದು ಇದು ಬಂದ್ರೂ ನಾವು ಕೆಲ್ಸಕ್ಕೆ ಹೋಗ್ತೇವೆ. ಯಾಕೆಂದ್ರೆ ಸ್ಯಾಲ್ರಿ ಕಟ್ ಆಗುತ್ತಲ್ವಾ. ದೇವರ ಆಲಯಕ್ಕೆ ಬಾ ಅಂದಿದ ತಕ್ಷಣ ಸುಸ್ತು, ಜ್ವರ, ಮತ್ತೊಂದು ಎಂಬುದಾಗಿ ಮನೆಯಲ್ಲಿ ಕೂರುವಂಥವ್ರು ಎಷ್ಟೋ ಜನರು ಇದ್ದೀರಿ. ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ನೀವು ಅದೇ ಸ್ಥಿತಿಯಲ್ಲಿದ್ರೆ ದೇವರು ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ದಾವಿದನ ಭಕ್ತನಲ್ಲಿ ಇದ್ದಂಥ ಸಂತೋಷ ನಿಮ್ಮಲ್ಲಿ ಯಾಕೆ ಇಲ್ಲ? ದಾವಿದನು ಕೂಡ ಮಾನವ ಮಾತ್ರನೇ ಅಲ್ವಾ? ಆಮೇನ್. ಕೀರ್ತನೆಗಳಿಂದ ಎಷ್ಟು ಆನಂದದಿಂದ ದೇವರ ಸನ್ನಿಧಾನದ ಸಮಯವನ್ನು ಕಳೀತಿದ್ದ. ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ, ಕುಟುಂಬಗಳ ಪರಿಸ್ಥಿತಿ ಯಾವ ರೀತಿ ಇದೆ. ತಂದೆ ತಾಯಿ ಸಭೆಗೆ ಹೋದ್ರೆ ಮಕ್ಕಳು ಮನೇಲೆ ಕೂರುವಂತವರಾಗಿದ್ದಾರೆ. ತಂದೆ ತಾಯಿಗಳು ಕೂಡ ಹಾಗೆ ಬಿಟ್ಟಿದ್ದಾರೆ ಅವರನ್ನ. ತಂದೆ ತಾಯಿಗಳೇ, ಅದು ನಿಮ್ಮ ಜವಾಬ್ದಾರಿ. ದೇವರು ಒಂದು ಪ್ರಶ್ನೆಯನ್ನು ಹಾಕಿ ಕೇಳ್ತಾರೆ. ಮಕ್ಕಳು ಸಭೆಗೆ ಹೋದ್ರೆ ತಂದೆ ವಯಸ್ಸಾಗಿದೆ ಅಂತನೋ ಮತ್ತೊಂದು ಅನಾರೋಗ್ಯ ಅಂತನೋ ಆಸಕ್ತಿ ಇಲ್ಲದಂತ ಸ್ಥಿತಿಯಲ್ಲಿ ಏನೋ ಒಂದು ರೀಸನ್ ಕಾರಣಗಳನ್ನ ಇಟ್ಕೊಂಡಿರ್ತಾರೆ. ಆ ದಿನಕ್ಕೆ ಪ್ರಿಯರೇ, ಸೈತಾನ ಆ ರೀತಿ ಅವನ್ನ ಭ್ರಮೆಪಡಿಸಿ ಅವರ ಮನಸ್ತತ್ವವನ್ನೇ ಬದಲಾಯಿಸಿಕೊಂಡಿದ್ದಾನೆ. ಯಾಕಂದ್ರೆ ದೇವರಿಗೆ ದೂರವಾಗಿ ಜೀವಿಸ್ಬೇಕೆಂಬುದಾಗಿ ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ಅಂತ ಆಲೋಚನೆ ಯಾವತ್ತೂ ಇಲ್ಲದಂಥ ಬಲಹೀನತೆ ಭಾನುವಾರ ಬಂದಿರ್ತಾರೆ ಸಾಕು, ಬಲಹೀನೆ ಬರ್ತಾ ಇದೆ ಅಂದ್ರೆ ಅವನು ನಿಮ್ಮನ್ನ ಮೋಸಗೊಳಿಸ್ತಾ ಇದ್ದಾನೆ. ಅವನು ನಿಮ್ಮ ಆತ್ಮವನ್ನ ಕದ್ದುಕೊಳ್ಳಲಿಕ್ಕೆ ನೋಡ್ತಾ ಇದ್ದಾನೆ. ಜಾಗ್ರತೆ. ದೇವರ ಆತ್ಮ ದೇವರಿಗೆ ಮಾತ್ರವೇ ಸಲ್ಲಬೇಕು. ಆ ಆತ್ಮದಿಂದ ನಾವು ದೇವರನ್ನು ಆರಾಧಿಸುವಂಥವರಾಗಿದ್ದೇವೆ. ಆಮೇನ್. ಇನ್ನು ಮುಂದೆ ಆದರೂ ಬದಲಾಯಿಸಿಕೊಳ್ಳೋಣ, ನಮ್ಮ ಪ್ರವರ್ತನೆಯನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ನಡತೆಯನ್ನು ದೇವರಿಗೆ ಇಷ್ಟಪೂರ್ವಕವಾಗಿ ನಾವು ಜೀವಿಸೋಣ. ಕುಟುಂಬವಾಗಿ ಸಭೆಗೆ ಹೋಗೋಣ ಪ್ರಿಯರೇ, ದೇವರನ್ನ ಆರಾಧಿಸೋಣ. ಆ ಸಭೆಯಲ್ಲಿ ಇರೋದಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಸಿಗುವಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ನೀವು ಎಷ್ಟು ಕೆಲಸ ಮಾಡಿ, ಎಷ್ಟು ಲಕ್ಷಗಟ್ಟಲೆ ನೀವು ಸಂಪಾದಿಸಿದ್ರು ನಿಮಗೆ ಅಂಥ ಸಂತೋಷ ಸಿಗೋದಿಲ್ಲ. ಆಮೇನ್. ಜಾಗ್ರತೆ ಉಳ್ಳವರಾಗೋಣ, ಎಚ್ಚೆತ್ತುಕೊಳ್ಳೋಣ. ದೇವರ ಬರೋಣ ಅತಿ ಶೀಘ್ರದಲ್ಲಿದೆ. ಯಾವಾಗ ಬರ್ತಾರೋ ಗೊತ್ತಿಲ್ಲದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದನ್ನು ಸನ್ನಿಧಾನಕ್ಕೆ ಓಡೋಡಿ ತ್ವರೆ ಪಡುತ್ತಾ ಹೋಗಿ ಅದನ್ನು ಆರಾಧಿಸುವಂಥ ಮಕ್ಕಳಾಗಿ ನಾವು ಜೀವಿಸೋಣ. ಈ ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಅಪ್ಪ, ಈ ಒಂದು ವಾಕ್ಯವನ್ನು ಕೇಳ್ತೀನಿ, ನಿನ್ನ ಸ್ವರವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರು ಎಚ್ಚರಿಕೆ, ನಾವು ಒಂದು ಭಯವನ್ನು ಹುಟ್ಟಿಸಿ ನಿನ್ನ ಸನ್ನಿಧಾನದಲ್ಲಿ ಆನಂದ ಉಳ್ಳವರಾಗಿ ಸಂತೋಷವುಳ್ಳವರಾಗಿ ತ್ವರಪಡುತ್ತಾ ನಿನ್ನ ಸನ್ನಿಧಾನಕ್ಕೆ ಹೋಗುವಂಥ ಮನಸ್ಸನ್ನು ನೀನು ಒದಗಿಸಿಕೊಡು ಕರ್ತನೆ. ಆ ಕಠಿಣ ಹೃದಯಗಳನ್ನ ಮಾರ್ಪಡಿಸು ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ, ಒಂದು ಬದಲಾವಣೆ ತರ್ತಿರುವುದಕ್ಕಾಗಿ ಸ್ತೋತ್ರ. ಸಂಪೂರ್ಣವಾಗಿ ನಮ್ಮನ್ನು ತಗ್ಗಿಸಿಕೊಂಡು ನಜರೇತಿನ ಯೇಸುವಿನ ಜೀವನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವನ ಪರಲೋಕದ ಪರಮ ತಂದೆಗೆ. ಆಮೇನ್. Praise the Lord.